ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನಾಡಿನ ಎಲ್ಲೆಡೆ ಗಣೇಶ ಚತುರ್ಥಿ ಸಂಭ್ರಮ. ವಿನಾಯಕನ ಮೂರ್ತಿ ಪೂಜಾ ಸಾಮಗ್ರಿ ಕೊಳ್ಳಲು ಮಾರುಕಟ್ಟೆಗೆ ಲಗ್ಗೆ ಇಟ್ಟ ಜನಜಂಗುಳಿ. ಹಬ್ಬದ ಪ್ರಯುಕ್ತ 1500ಕ್ಕೂ ಹೆಚ್ಚು ಬಸ್ ವ್ಯವಸ್ಥೆ. ಸಾವಿರ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಬೃಹತ್ ವಿನಾಯಕನ ಆಕೃತಿ ರಚನೆ. 2 ಎಕರೆ ಶಾಲಾ ಮೈದಾನದಲ್ಲಿ ಮೂಡಿದ ವಿನಾಯಕ ಕೊಪ್ಪಳದ ಶ್ರೀರಾಮನಗರದ ವಿದ್ಯಾನಿಕೇತನ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಗಣೇಶನ ರಚನೆ. ಮುಂಬೈನ ಲಾಲ್ ಬಾಗ್ಚಾ ರಾಜ ಗಣಪನಿಗೆ 20 ಕೆಜಿ ಚಿನ್ನದಾನ. 15 ಕೋಟಿ ರೂಪಾಯಿ ಮೌಲ್ಯದ ಸ್ವರ್ಣ ಕಿರೀಟ ನೀಡಿದ ಉದ್ಯಮಿ ಆನಂದ್ ಅಂಬಾನಿ ಇಂದು ಗಣಪನಿಗೆ ಚಿನ್ನದ ಕಿರೀಟ ತೊಡಿಸಿ ಅಲಂಕಾರ. ಬೆಂಗಳೂರು ನಡೆಯುತ್ತಿರೋದೇ ನಮ್ಮಿಂದ ಅಂತ ನಾಲಿಗೆ ಹರಿಬಿಟ್ಟ ಹೊರರಾಜ್ಯದ ಯುವತಿ. ಮೊನ್ನೆ ಆಟೋ ಚಾಲಕನ ವರ್ತನೆ ಖಂಡಿಸುವ ಭರದಲ್ಲಿ ಕನ್ನಡಿಗರಿಗೆ ಅವಾಚ್ಯ ಶಬ್ದ ಬಳಕೆ. ಹೇಳಿಕೆಗೆ ಭಾರೀ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಕ್ಷಮೆ ಕೇಳಿ ವಿಡಿಯೋ ಡಿಲೀಟ್. ಡೆವಿಲ್ ಆ್ಯಂಡ್ ಗ್ಯಾಂಗ್ ಹೆಜ್ಜೆ ಗುರುತಿನ ಮತ್ತಷ್ಟು ಫೋಟೋ ಲಭ್ಯ. ಸ್ಕಾರ್ಪಿಯೋದಲ್ಲಿ ಶವವನ್ನ ರಾಜಕಾಲುವೆ ಬಳಿ ಬಿಸಾಡಿದ್ದ ಹಂತಕರ ಸಿಸಿಟಿವಿ ದೃಶ್ಯ ಸಂಗ್ರಹ. ಕಾರ್ತಿಕ್, ರಾಘವೇಂದ್ರ, ನಿಖಿಲ್ ಇರುವ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ. ದರ್ಶನ್ ರಾಜಾತೀತದ ಫೋಟೋ ಉದ್ದೇಶಪೂರ್ವಕವಾಗಿಯೇ ರಿಲೀಸ್. ಖುದ್ದು ರಾಜ್ಯ ಸರ್ಕಾರದಿಂದಲೇ ಈ ಕೆಲಸವಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ. ಧಾರವಾಡ ಕರ್ನಾಟಕ ವಿವಿ ಕ್ಯಾಂಪಸ್ನಲ್ಲಿ ಚಿರತೆ ಪ್ರತ್ಯಕ್ಷ. ವಿಶ್ವವಿದ್ಯಾನಿಲಯದ ಗ್ರಂಥಾಲಯ ಬಳಿಯ ರಸ್ತೆಯಲ್ಲಿ ಚಿರತೆ ಪತ್ತೆ. ಕ್ಯಾಂಪಸ್ನಲ್ಲಿ ಆತಂಕ, ಸೆರೆಗೆ ಆಗ್ರಹ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ದೇವಸ್ಥಾನ ನಿರ್ಮಾಣಕ್ಕೆ ದೇಣಿಗೆ. ಕೊಪ್ಪಳದ ಕುಕನೂರು ತಾಲೂಕಿನ ಹಿರೇಬಿಡನಾಳ ಮಹಿಳೆಯರಿಂದ ಮಾದರಿ ಕಾರ್ಯ. ಶಿಥಿಲಗೊಂಡಿದ್ದ ಶರಣಬಸವೇಶ್ವರ ದೇಗುಲಕ್ಕೆ 50ಕ್ಕೂ ಹೆಚ್ಚು ಮಹಿಳೆಯರಿಂದ ದೇಣಿಗೆ. ಮುಳ್ಳು ತಂತಿ ಬೇಲಿಗೆ ಸಿಲುಕಿ ಕರಡಿಯ ಪರದಾಟ. ತುಮಕೂರಿನ ಹೆಗ್ಗೇರಿ ಗ್ರಾಮದಲ್ಲಿ ಸಿಲುಕಿದ್ದ ಕರಡಿ ರಕ್ಷಣೆಗೆ ಬಂದ ಮತ್ತೊಂದು ಕರಡಿಯಿಂದ ಅರ್ಧ ಗಂಟೆಗೂ ಹೆಚ್ಚು ಕಾಲ ಪರದಾಟ. ಜೆಸಿಬಿ ಮೂಲಕ ಜಾಂಬವಂತನ ರಕ್ಷಿಸಿದ ಗ್ರಾಮಸ್ಥರು. ಕೈ ಹಿಡಿದ ಒಲಿಂಪಿಕ್ಸ್ ಕುಸ್ತಿಪಟುಗಳಾದ ವಿನೇಶ್ ಫೋಗಾಟ್, ಬಜರಂಗ್ ಪೂನಿಯಾ. ಪಕ್ಷ ಸೇರಿದ ದಿನವೇ ಜುಲಾನಾ ಕ್ಷೇತ್ರದಿಂದ ಫೋಗಟ್ಗೆ ಟಿಕೆಟ್. ಬಜರಂಗ್ ಪೂನಿಯಾಗೆ ಕಿಸಾನ್ ಕಾಂಗ್ರೆಸ್ನ ಕಾರ್ಯಕಾರಿ ಅಧ್ಯಕ್ಷ ಹುದ್ದೆ. ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದೇ ಇದ್ದಕ್ಕೆ ಕಣ್ಣೀರು. ಲೈವ್ ಆಗಿಯೇ ಗಳಗಳನೆ ಅತ್ತ ಮಾಜಿ ಶಾಸಕ. ಕಣ್ಣೀರಿಟ್ಟು ಬೇಸರ ವ್ಯಕ್ತಪಡಿಸಿದ ಶಶಿರಂಜನ್ ಪರಮಾರ್. ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಪ್ ಸೀಟು ಹಂಚಿಕೆ ಮಾತುಕತೆ ವಿಫಲ. 50 ಸ್ಥಾನಗಳಲ್ಲಿ ಏಕಾಂಗಿಯಾಗಿ ಎಎಪಿ ಸ್ಪರ್ಧಿಸುವ ಸಾಧ್ಯತೆ. ಅಭ್ಯರ್ಥಿಗಳ ಮೊದಲ ಪಟ್ಟಿ ನಾಳೆ ಬಿಡುಗಡೆ ಸಾಧ್ಯತೆ. ಹಿಂಸಾಚಾರ ಹೆಚ್ಚಳ ಹಿನ್ನೆಲೆ ಮಣಿಪುರದಲ್ಲಿ ಇವತ್ತು ಶಾಲೆಗಳಿಗೆ ರಜೆ. ವಿದ್ಯಾರ್ಥಿಗಳು ಶಿಕ್ಷಕರ ಸುರಕ್ಷತೆಗಾಗಿ ಸರ್ಕಾರದಿಂದ ಆದೇಶ. ಇತ್ತೀಚೆಗೆ ಡ್ರೋನ್ ಮತ್ತು ಬಂದೂಕು ದಾಳಿಯಿಂದ ಜನರ ಸಾವು ಹೆಚ್ಚಳ ಹಿನ್ನೆಲೆ ಕ್ರಮ. ಸ್ತ್ರೀಯರಿಗೆ ನೀಡುವ ಗೌರವದಿಂದ ಪ್ರಭಾವಿತರಾಗಿ ಹಿಂದೂ ಧರ್ಮ ಸ್ವೀಕರಿಸಿದ ಮುಸ್ಲಿಂ ಮಹಿಳೆ. ಮಧ್ಯಪ್ರದೇಶದಲ್ಲಿ ತನ್ನಿಬ್ಬರು ಮಕ್ಕಳೊಂದಿಗೆ ಇಸ್ಲಾಂ ತೊರೆದ ಮೆಹಜಾನ್. ಮನೆಯಲ್ಲಿ ನನಗೆ ಮತ್ತು ಮಕ್ಕಳಿಗೆ ಗೌರವ ಕೊಡದ ಕಾರಣ ಹಿಂದೂ ಆದೆ ಎಂದ ಮಹಿಳೆ. ಮಹಾರಾಷ್ಟ್ರದಲ್ಲಿ ಮತ್ತೆ ಮುಂದುವರಿದ ಚಡ್ಡಿ ಬನಿಯನ್ ಗ್ಯಾಂಗ್ನ ಹಾವಳಿ. ಕಂಡ ಮನೆಗೆ ಅಂಗಡಿಗೆ ನುಗ್ಗಿ ವಸ್ತು ನಗದು ಕಳ್ತನ. ಐನಾತಿಗಳಿಂದಾಗಿ ನಿದ್ದೆ ಮಾಡದೆ ಜಾಗರಣೆ ಮಾಡಬೇಕಾದ ಸ್ಥಿತಿಯಲ್ಲಿರೋ ಜನ. ಮಿನಿ ಟ್ರಕ್ಗೆ ಬಸ್ ಡಿಕ್ಕಿಯಾಗಿ 12 ಮಂದಿ ಸಾವನ್ನಪ್ಪಿ 16 ಮಂದಿಗೆ ಗಾಯ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಘಟನೆ. ಸಂತಾಪ ಸೂಚಿಸಿ ಪರಿಹಾರ ಕಾರ್ಯ ತ್ವರಿತಗೊಳಿಸೋದಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಆದೇಶ. ನಿರಂತರವಾಗಿ ಮಳೆಗೆ ಗುಜರಾತ್ ತತ್ತರ. ವಡೋದರಾದ ವಿಶ್ವಾಮಿತ್ರ ನದಿಯಿಂದ ವಸತಿ ಪ್ರದೇಶಗಳತ್ತ ಬಂದ ಮೊಸಳೆ. ಸುರಕ್ಷಿತವಾಗಿ ಮೊಸಳೆ ಹಿಡಿದುಕೊಂಡು ಹೋದ ಅರಣ್ಯ ಇಲಾಖೆ ಸಿಬ್ಬಂದಿ.
ಹೈದರಾಬಾದ್ನ ಐಸ್ ಕ್ರೀಮ್ ಶಾಪ್ನಲ್ಲಿ ವಿಸ್ಕಿ ಮಿಶ್ರಿತ ಐಸ್ ಕ್ರೀಮ್ ಮಾರಾಟ. 1 ಕೆಜಿ ಐಸ್ ಕ್ರೀಮ್ಗೆ 60 ml ಮದ್ಯ ಮಿಕ್ಸ್ ಮಾಡಿ ಸೇಲ್. ಅಬಕಾರಿ ಅಧಿಕಾರಿಗಳಿಂದ ಶಾಪ್ ಮಾಲೀಕರ ಬಂಧನ. ಕೀನ್ಯಾದ ವಸತಿ ಶಾಲೆಯಲ್ಲಿ ಭಾರೀ ಅಗ್ನಿ ಅವಘಡಕ್ಕೆ 17 ಮಕ್ಕಳ ಸಾವು. 14 ಮಕ್ಕಳು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲು. ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.